ರೀಸೆಂಟಾಗಿ ನಮ್ಮನೇಲಿ ಒಂದು ಮದುವೆ ಫಂಕ್ಷನ್ ಆಯಿತು. ಮದುವೆ ಫಂಕ್ಷನ್ ಅಂದ ತಕ್ಷಣ ತಲೆಗೆ ಬಪ್ಪುದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಟ್ಟೆದೇ ಚಿಂತೆ. ಅದು ಎಷ್ಟು ಸರಿ ತಗೊಂಡ್ರು ಎಷ್ಟು ಸರಿ ಚೇಂಜ್ ಮಾಡ್ರು ಸಾಕೆ ಆತಿಲ್ಲ. ಈ ಸರಿ ನಾವು ನಮ್ಮನೆ ಫಂಕ್ಷನಿಗೆಲ್ಲ ಪರ್ಚೇಸ್ ಮಾಡಿರೋದು ಜಯಲಕ್ಷ್ಮಿ ಸಿಲ್ಕ್ಸಿಂದ. ಉಡುಪಿಯಲ್ಲಿಪ್ಪು ಜಯಲಕ್ಷ್ಮಿ ಸಿಲ್ಕ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಗೆ ಪರ್ಚೇಸ್ ಮಾಡೋಕೆ ಹೋದ್ರೆ. ಎಂತಕಂದ್ರೆ ಅಲ್ಲಿ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಇನ್ನೂ ತುಂಬ ಖುಷಿಯಾದ ವಿಷಯ ಅಂತಂದ್ರೆ ಅವರು ನಮ್ಗೇನಾದ್ರೂ ಇಷ್ಟ ಇಲ್ಲ ಅಂತಂದ್ರೆ ತುಂಬಾ ಕಲೆಕ್ಷನ್ಸ್ ಅಂದ್ರೆ ವೆರೈಟೀಸ್ನ ಜಾಸ್ತಿ ತೋರ್ಸೋಕೆ ಇಷ್ಟಪಡ್ತಾರೆ. ಅದರಲ್ಲೂ ನಂಗೆ ಇವ್ರ ಹಾಸ್ಪಿಟಾಲಿಟಿ ತುಂಬಾನೇ ಇಷ್ಟ ಇದೆ. ಎಂತಕಂದ್ರೆ 1,00,000ಕ್ಕಿಂತ ಜಾಸ್ತಿ ಬಿಲ್ ಮಾಡ್ರೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ನಾವು ಅವ್ರೊಂದು ಚೀಟಿ ಕೊಡ್ತಾರೆ, ಅದನ್ನ ತಗೊಂಡು ತೋರ್ಸದ್ ಕೂಡಲೇ ಒಂದು ಸೂಪರ್ ಡೂಪರ್ ಆದ ಊಟ ಕೊಡ್ತಾರೆ. ನೀವೇ ಕಾಣ್ಲಕ್ಕ ಎಷ್ಟು ವೆರೈಟಿ ಇತ್ತು. ಊಟ ಟೇಸ್ಟ್ ಅಂತ ಹೇಳೋದು ಬೇಡ, ನಿಜವಾಗ್ಲೂ ಹೇಳ್ತಿದ್ದೆ ತುಂಬಾನೇ ಚೆನ್ನಾಗಿತ್ತು. ಹಂಗೆ ಗಡತ್ತಾಯಿ ಊಟ ಮಾಡ್ಕೊಂಡು ನಮಗೆ ಅನ್ನಲಿ ಹೇಳಿ ಇವರೊಂದು ಬಾಸ್ಕೆಟ್ ನಂಬರ್ ಕೊಟ್ಟಿರ್ತಾರೆ. ಆ ಬಾಸ್ಕೆಟ್ ನಂಬರ್ನ ತಕೊಂಡು ನಾವು ಬಿಲ್ಲಿಂಗ್ ಸೆಕ್ಷನ್ಗೆ ಬಂದ ತಕ್ಷಣ ಇವ್ರು ಈ ಥರ ಒಂದು ಚೀಟಿ ಕೊಡ್ತಾರೆ. ಈ ಚೀಟಿ ಎಲ್ಲ ನಂಬರ್ ಇರುತ್ತೆ. ಆ ನಂಬರ್ ಪ್ರಕಾರ ನಮ್ಗೆ ಅಲ್ಲಿ ಕೌಂಟರ್ ಕೂಡ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬಂದ ತಕ್ಷಣ ವೆಯ್ಟ್ ಮಾಡಿ ಆ ಕೌಂಟರ್ ಹತ್ರ ಹೋಗಿ ನಮ್ಮ ಬಟ್ಟೆನೆಲ್ಲ ಚೆಕ್ ಮಾಡಿ ಬಿಲ್ ಮಾಡಿಸ್ಕೊಳ್ಲಕ್ಕ. ಸೊ ಹೇಗೇನು ಇವ್ರು ಎಷ್ಟು ಬಿಲ್ ಆಯ್ತು ಅನ್ನಲಿ ಕೊಡ್ತಾರೆ. ಅದ್ರನ್ನ ಕೌಂಟ್ರಲ್ಲಿ ಹೋಗಿ ಕಟ್ಲಕ್ಕ. ನನಗಂತೂ ಕೌಂಟರ್ ಕಂಡ ತಕ್ಷಣ ಇದೇನು ಫ್ರೀಯೇ ಬಟ್ಟೆ ಕೊಡ್ತಾರೆ ಅಂತ ಅನ್ಸಿಬಿಡ್ತಾ. ಅಷ್ಟಪ್ಪ ಜನ ಇದ್ದಿದ್ರು. ಹಾಗೆ ಬಿಲ್ಲಿಂಗ್ ಎಲ್ಲ ಮುಗಿಸಿ ಮತ್ತೆ ಆ ಪೇ ಆದ ಬಿಲ್ಲನ್ನ ಕೌಂಟ್ರಲ್ಲಿ ತಂದು ಕೊಟ್ರೆ ಅವ್ರ ಬಟ್ಟೆನ ನಮಗೆ ಕೊಡ್ತಾರೆ. ಸೊ ನನಗಂತೂ ಇಲ್ಲಿ ಯಾವತ್ತು ಶಾಪಿಂಗ್ ಮಾಡಿದ್ರು ತುಂಬ ಸ್ಯಾಟಿಸ್ಫೈ ಅನ್ಸುತ್ತೆ ಆ್ಯಂಡ್ ಖುಷಿ ಅನ್ಸುತ್ತೆ. ನೀವೇನಾದರೂ ಇಲ್ಲಿ ಶಾಪಿಂಗಿಗೆ ಹೋದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.